ಮಾತರ್ಮೇ ಮಾತರಿಶ್ವತ್ ನಾನಾತ್ವೈಕತ್ವಮಿತ್ಯು ಪಶ್ಯಾಮಿ ವಾಭಿಸಂದಿಗ್ಧಂ ಏತಯೋರ್ವೈ ನಿದರ್ಶನಂ. ಜನಕ ಕೇಳ್ತಾ ಇದ್ದಾನೆ, ನೀವು ನಾನಾತ್ವ ಮತ್ತು ಏಕತ್ವ ಅಂತ ಈ ಹಿಂದೆ ಹೇಳಿದ್ರಿ. ಈ ನಾನಾತ್ವವನ್ನು ಹೇಳುವಾಗ ನೀವು ಅದು ಜಡದ ಲಕ್ಷಣ ಅಂತ ಹೇಳಿದ್ರಿ. ಏಕತ್ವವನ್ನು ಹೇಳುವಾಗ ನೀವು ಅದನ್ನೇ ಚೇತನದ ಲಕ್ಷಣ ಅಂತ ಹೇಳಿದ್ರಿ. ನಾನಾತ್ವಂ ಉತ ಏಕತ್ವಂ ಅಂತ. ಈ ನಾನಾತ್ವವನ್ನು ಮತ್ತೆ ಏಕತ್ವವನ್ನು ಹೇಳುವಾಗ ನಿಮ್ಮ ಈ ಒಂದು ನಿಲುವು ಏನಿದೆ ಅದನ್ನು ನಾನು ಅರ್ಥ ಮಾಡಿಕೊಳ್ಬೇಕು. ದಯವಿಟ್ಟು ಅದರ ಬಗ್ಗೆ ಹೇಳಿ. ಇನ್ನು ಎರಡನೆಯದ್ದು, ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಅಕ್ಷರಾಕ್ಷರಯೋರುಕ್ತಂ ತ್ವಯಾ ಯದಪಿ ಕಾರಣಂ, ಸ್ಥೂಲ ಬುದ್ಧಿಗೆ ಗೋಚರವಾಗಲ್ಲ ಅಂತ ನೀವು ಹೇಳಿದ್ರಿ. ಕ್ಷರ ಹಾಗೂ ಅಕ್ಷರದ ಬಗ್ಗೆ ಏನು ಲಕ್ಷಣವನ್ನು ಹೇಳಿದ್ರಿ? ತದಪಿ ಅಸ್ಥಿರ ಬುದ್ಧಿತ್ವಾತ್ ಪ್ರನಷ್ಟಮಿವ ಮೇನಘ. ನನ್ನ ಬುದ್ಧಿ ಸ್ಥಿರವಾಗಿ ಇಲ್ಲ, ಆದ್ದರಿಂದಾಗಿ ಮರ್ತೋಗ್ತಾ ಇದೆ. ದಯವಿಟ್ಟು ಇನ್ನೊಮ್ಮೆ ಹೇಳಿ. ಯಾಕೆಂದರೆ ಈ ತರಹದ ತತ್ವ ಏನಿದೆ ಅದನ್ನು ನೆನಪಲ್ಲಿಟ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ. ಕೇಳಿದಾಗ ಹೌದು ಅಂತ ಅನ್ಸತ್ತೆ, ಆಮೇಲೆ ಯೋಚನೆ ಮಾಡಿದಾಗ ಅದರ ಮೇಲೆ ಸಾವಿರ ಪ್ರಶ್ನೆ ಬರುತ್ತೆ. ಈ ಹಿನ್ನೆಲೆಯಲ್ಲಿ ನಮಗೆ ಒಂದು ಖಚಿತವಾದ ಇನ್ನಷ್ಟು ಉತ್ತರಗಳು ಬೇಕು. ಅದರಿಂದಾಗಿ ಹೇಳಿ. ಇನ್ನು ವಿದ್ಯಾ ವಿದ್ಯೆ ಚ ಭಗವನ್ ಅಕ್ಷರಂ ಕ್ಷರಮೇವ ಚ ಸಾಂಖ್ಯಂ ಯೋಗಂಚ ಕಾರ್ತ್ಸ್ಯೇನ ಪೃಥಕ್ ಚೈವ ಅಪೃಥಕ್ ಚ. ವಿದ್ಯೆ ಅಂದ್ರೇನು, ಅವಿದ್ಯೆ ಅಂದ್ರೇನು, ಕ್ಷರ ಅಂದ್ರೇನು, ಅಕ್ಷರ ಅಂದ್ರೇನು, ಸಾಂಖ್ಯ ಅಂದ್ರೇನು, ಯೋಗ ಅಂದ್ರೇನು, ಇದನ್ನ ಅನುಸಂಧಾನ ಮಾಡುವ ಕ್ರಮ ಏನು? ದಯವಿಟ್ಟು ಅದು ಇನ್ನೊಮ್ಮೆ ಹೇಳಿ. ಏಕೆಂದ್ರೆ ಜಗತ್ತು ಸರಳ ಯಾವತ್ತೂ ಅಲ್ಲ, ಒಂದು ತಿಳ್ಕೊಳ್ಳಿ. ಎಲ್ಲರೂ ಏನು ಹೇಳ್ತಾರೆ ಅಂದರೆ, ನೋಡಿ ಸರಳವಾಗಿ ಬದುಕೋದನ್ನ ಹಿರಿಯರು ತೋರಿಸ್ಕೊಟ್ಟಿದ್ದಾರೆ ನಮ್ಮ ಹಳೆಯ ಕವಿಗಳು ಅಂತ ಒಂದೊಂದು ಉಲ್ಲೇಖವನ್ನ ಮಾಡ್ತಾರೆ. ಬಹಳ ಸರಳವಾಗಿ ಬದುಕಲಿಕ್ಕಿರುವಂಥದ್ದು ನೋಡಿ. ಉದಾಹರಣೆಗೆ ನೋಡಿ, ಬಸವಣ್ಣನವರು ಹೇಳಿದ್ದಾರೆ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಂದ್ರೆ ಎಷ್ಟು ಸುಲಭವಾಗಿದೆ. ಅದನ್ನ ನೀವು ಕಾಂಪ್ಲಿಕೇಟೆಡ್ ಮಾಡ್ತೀರಲ್ಲ. ಅದು ಅವರು ತಮ್ಮ ಅಜ್ಞಾನವನ್ನು ಮುಚ್ಚಿಕೊಳ್ಳಲಿಕ್ಕೆ ಬೇರೆಯವ್ರ ಹೆಸರು ಹೇಳ್ತಾ ಇದ್ದಾರೆ ಅಷ್ಟೇ. ಆ ತರಹ ಹೇಳುವವರು ಸರಳವಾಗಿ ಬದುಕಬಹುದು. ನೋಡಿ, ನಿನ್ನ ಕಾಯಕವನ್ನು ಪ್ರೀತಿಸು, ಮನುಷ್ಯರನ್ನು ಪ್ರೀತಿಸು, ಮಾನವೀಯತೆ ನೆಲೆಯಲ್ಲಿ ಬಹಳ ಸರಳವಾಗಿ ಬದುಕಬಹುದು ಅಂತ. ಆದರೆ ನೀವು ಯೋಚನೆ ಮಾಡಿ, ಜಗತ್ತು ಅಷ್ಟು ಸರಳವಾಗಿದೆಯಾ? ಜಗತ್ತಿನಲ್ಲಿ ಎಷ್ಟು ಕಾಂಪ್ಲೆಕ್ಸ್ ಇದೆ, ಜಗತ್ತಿನ ಡಿಸೈನ್ ಅಲ್ಲಿ ಎಷ್ಟು ಕಾಂಪ್ಲೆಕ್ಸ್ ಇದೆ. ಅದು ಯಾವುದು ಬೇಡ, ಏನು ಎಲ್ಲ ಮಗು ತರ ಇದ್ಬಿಡಿ ಅಂತಂದ್ರೆ ಆಗತ್ತಾ? ನಿಮಗಾಗ್ಬೋದೇನಪ್ಪ. ಅದೇನೋ ಅವ್ರಿಗೆ ವಿಚಾರ ಮಾಡ್ಲಿಕ್ಕೆ ಸೋಮಾರಿತನದಿಂದ ಹೇಳೋದು ಉಂಟು. ಅಯ್ಯೋ ಅದೆಲ್ಲ ಯಾರು ತಿಳ್ಕೊಳ್ತಾರೆ ನೋಡಿ, ನಮಗೇನು ಬೇಕು. ಅದೇ ನಿಮಗೇನು ಬೇಕು ಅಂತ ನೀವು ಹೇಳ್ತಾ ಇರೋದು, ನಮಗೆ ಅದಕ್ಕಿಂತ ಜಾಸ್ತಿ ಬೇಕಿದೆ. ಹೀಗಾಗಿ ಜಗತ್ತು ಸಿಂಪಲ್ ಅಥವಾ ಸರಳ ಅಲ್ಲ. ಎಷ್ಟು ಅನುಸಂಧಾನ ಮಾಡಿದ್ರೂ ಭಿನ್ನ ಭಿನ್ನವಾಗಿ ಇರುತ್ತೆ. ಅದರಿಂದಾಗಿ ನೀವು ಒಂದೊಂದು ಸರ್ತಿ ಹೇಳಿದಾಗಲೂ ಕೂಡ ಒಂದೊಂದು ರೀತಿ ತೋರುತ್ತೆ. ಹೀಗಾಗಿ 1ನೇ ಕ್ಲಾಸು ಬಹಳ ಸರಳ, ನಾನು 2ನೇ ಕ್ಲಾಸ್ಗೆ ಹೋಗಲ್ಲ ಅಂದ್ರೆ ಏನು ಮಾಡೋದಪ್ಪ?
ಒಂದನೇ ಕ್ಲಾಸ್ಗೆ ಹೋಗಲ್ಲ ನಾನು, ಎರಡನೇ ಕ್ಲಾಸ್ಗೆ ಹೋಗಲ್ಲ, ಒಂದನೇ ಕ್ಲಾಸೇ ಬಹಳ ಸರಳ, ಅಲ್ಲೇ ಇದ್ದು ಬಿಡ್ತೀನಿ, ಆಯ್ತು ಇರ್ರಿ ಯಾರು ಬೇಡ ಅಂತಾರೆ. ನಾವು ಅಲ್ಲಿಂದ ಮುಂದೆ ಹೋಗ್ಬೇಕಲ್ವಾ? ಹೀಗಾಗಿ ಅವನು ಹೇಳೋದು, ನೀವು ಹೇಳುವಂತಹ ಏನೊಂದು ಸಂಗತಿ ಇದೆ ಅದನ್ನ ಅನುಸಂಧಾನ ಮಾಡೋದು ಕಷ್ಟವೇ. ನೀವು ಹೇಳೋದನ್ನ ಅನುಸಂಧಾನ ಮಾಡೋದು ಕಷ್ಟವೇ. ನೀವು ಹೇಳೋದನ್ನು ಅನುಸಂಧಾನ ಮಾಡೋದು ಕಷ್ಟನೇ, ಆದರೆ ಮತ್ತೆ ಮತ್ತೆ ಕೇಳಬೇಕು ಅಂತ. ಜಗತ್ತು ಎಷ್ಟು ಸಂಕೀರ್ಣ ಅಂದರೆ ಮತ್ತೆ 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 ಕೇಳಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಮತ್ತೆ ಕೇಳ್ತಾ ಇದ್ದೇವೆ. ಹೇಳಿ. ವಸಿಷ್ಠ ಹಂತತೇಹಂ ಪ್ರವಕ್ಷ್ಯಾಮಿ ಯದೇತದನು ಪೃಚ್ಛಸೆ ಯೋಗಕೃತ್ಯಂ ಮಹಾರಾಜ ಪೃಥಗೇವ ಶೃಣುಷ್ವಮೇ. ಅದಕ್ಕೆ ವಸಿಷ್ಠರು ಹೇಳಿದ್ರು, ಆಯ್ತಪ್ಪ ಹೇಳ್ತೇನೆ, ಹಂತ ಸಂತೋಷ. ನಿನಗೆ ಅರ್ಥ ಆಗದೆ ಪೂರ್ತಿ ಕೇಳಿರೋದಲ್ಲ, ಕೇಳಿ ಅದ್ರ ಮೇಲೆ ಸಂದೇಹ ಬಂದಿದ್ದನ್ನು ಕೇಳಿದೆ, ಅದರಿಂದಾಗಿ ಹಂತ ಬಹಳ ಸಂತೋಷ. ಮೊದಲು ಜಪ ಹೇಗೆ ಮಾಡೋದು, ಧ್ಯಾನ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಆ ಧ್ಯಾನದ ಮೂಲಕ ನೀನು ಇದನ್ನು ನಾನು ಹೇಳಿದ ಅಂಶವನ್ನ ಅರ್ಥ ಮಾಡ್ಕೋತಿ. ಯೋಗ ಕೃತ್ಯಂತು ಯೋಗಾನಾಂ ಧ್ಯಾನಮೇವ ಪರಂಬಲಂ ತಚ್ಚಾಪಿ ದ್ವಿವಿಧಂ ಧ್ಯಾನಂ ಆಹುರ್ವೇದ ವಿದೋ ಜನಾಃ. ನೋಡಪ್ಪ, ವೇದ ಅನ್ನೋದು, ಧ್ಯಾನ ಅನ್ನೋದು ಎರಡು ರೀತಿ ಇದೆ ಅಂತ ವೇದವನ್ನು ಬಲ್ಲವರು ಹೇಳ್ತಾರೆ. ಏಕಾಗ್ರತಾ ಚ ಮನಸಃ ಪ್ರಾಣಾಯಾಮಸ್ತಥೈವ ಚ. ಏಕಾಗ್ರತಾ ಚ ಮನತಃ, ಮೊದಲನೆಯದ್ದು ಮನಸ್ಸಿನ ಏಕಾಗ್ರತೆ. ಯಾವುದಾದ್ರೂ ಶಾಸ್ತ್ರವನ್ನು ಓದುವಾಗ, ಯಾವುದಾದ್ರೂ ಚಿಂತನೆಯನ್ನು ಮಾಡುವಾಗ ಅದು ಕೂಡ ಧ್ಯಾನವೇ. ಈ ಮಹಾಭಾರತವನ್ನು ಕೇಳುವಾಗ ಇದೊಂದು ಮಾಸ್ ಮೆಡಿಟೇಷನ್, ಸಾಮೂಹಿಕ ಧ್ಯಾನ. ಇಲ್ಲಿ ಕೃಷ್ಣನ ನಡೆ, ಕೃಷ್ಣನ ನುಡಿ, ಪೂರ್ವ ಪುರುಷರ ಚಿಂತನೆ, ಇವುಗಳೆಲ್ಲ ಬಂದಾಗ ಮನಸ್ಸು ಅವನನ್ನೇ ಚಿಂತನೆ ಮಾಡ್ತಾ ಇದ್ರೆ ಅದು ಧ್ಯಾನವೇ. ಅದಕ್ಕೆ ಅಲ್ಲಿ ಇದ್ದದ್ದನ್ನ, ಸಾಧ್ಯವಾದಷ್ಟು ಅಲ್ಲಿ ಇದ್ದದ್ದನ್ನ ಹೇಳ್ತಾ ಹೋಗಬೇಕು. ಕೃಷ್ಣ ನೋಡಿದ್ದು, ನಕ್ಕಿದ್ದು, ಓಡಿದ್ದು, ಹೇಳಿದ್ದು, ಅವನ ಹಾವಭಾವಗಳು ಎಲ್ಲವನ್ನೂ ವೇದವ್ಯಾಸರು ನಮಗೆ ಕಟ್ಟಿಕೊಡ್ತಾರೆ. ಯಾಕೆ ಅಂದರೆ ಇದೊಂದು ಧ್ಯಾನವಾಗಲಿ ಅಂತ. ಇನ್ನು ಎರಡನೆಯದ್ದು ಪ್ರಾಣಾಯಾಮಸ್ತಥೈವ ಚ. ಪ್ರಾಣಾಪಾನಗತಿ ರುದ್ಧ್ವಾ ಅಂತ ಹೇಳ್ತಾರಲ್ಲ, ಕುಂಭಕ ಅಂತ. ನಾನು ಅದನ್ನು ಹೇಳಿದ್ದು, ಕುಂಭಕ ಅಂತ. ಆ ಕುಂಭಕ ಅಂತ ಹೇಳಿದ್ರೆ ಉಸಿರನ್ನು ಬಿಗಿ ಹಿಡಿದು ಒಳಗಡೆ ಪ್ರಾಣನಾರಾಯಣರನ್ನ ಓಂಕಾರ ಪ್ರತಿಪಾದ್ಯರು ಅಂತ ಚಿಂತನೆ ಮಾಡೋದು, ಅಥವಾ ಸರ್ವವೇದ ಪ್ರತಿಪಾದ್ಯರು ಅಂತ ಚಿಂತನೆ ಮಾಡೋದು. ಹೀಗೆ ಯೋಚನೆ ಮಾಡೋದೇನಿದೆ ಇದು ಪ್ರಾಣಾಯಾಮ ಅಂತ. ಈ ಪ್ರಾಣಾಯಾಮವನ್ನ ಹೇಗೆ ಮಾಡಬೇಕು? ಪ್ರಾಣಾಯಾಮದಲ್ಲಿ ಸಗುಣ, ದೇವರ ಗುಣಗಳ ಚಿಂತನೆ ಇದೆ. ಮನಸಃ ನಿರ್ಗುಣ, ಮನಸ್ಸಿನ ಗುಣಗಳನ್ನು ಕಳಚಿಕೊಳ್ಳಬೇಕು, ದೇವರ ಗುಣಗಳನ್ನು ಚಿಂತನೆ ಮಾಡಬೇಕು. ಪ್ರಾಣಾಯಾಮಸ್ತು ಸಗುಣೋ ನಿರ್ಗುಣೋ ಮನಸಸ್ತಥಾ. ಯಾವಾಗ ಮಾಡಬೇಕು, ಯಾವಾಗ ಮಾಡಬಾರದು? ಮೂತ್ರೋತ್ಸರ್ಗೇ ಪುರೀಶೇ ಚ ಭೋಜನೆ ಚ ನರಾಧಿಪ ದ್ವಿಕಾಲಂ ನಾಭಿಯುಂಜೀತ ಶೇಷಂ ಯುಂಜೀತ ತತ್ಪರಃ.
ನೋಡ್ರಪ್ಪ, ಮೂತ್ರವನ್ನೋ ಮಲವನ್ನೋ ವಿಸರ್ಜನೆ ಮಾಡಬೇಕಾದ್ರೆ ಪ್ರಾಣಾಯಾಮವನ್ನು ಮಾಡಬೇಡಿ. ಭೋಜನೇತ ನರಾಧಿಪ, ಊಟದಲ್ಲಿ ಬಿಗಿ ಹಿಡಿಯೋದು, ಉಸಿರು ಮೊದಲಾದವುಗಳನ್ನು ಮಾಡಬೇಡಿ. ಈ 2 ಕಾಲ ದ್ವಿಕಾಲಂ ನಾಭಿಯುಂಜೀತ, ವಿಸರ್ಜನೆ ಮಾಡುವಾಗ ದೇಹಕ್ಕೆ ಏನನ್ನಾದರೂ ತೆಗೊಳ್ಳುವಾಗ ಮಾಡಬೇಡಿ. ಉಳಿದ ಯಾವುದೇ ಸಂದರ್ಭದಲ್ಲಿ ಮಾಡಬಹುದು. ಇಂದ್ರಿಯಾಣೀಂದ್ರಿಯಾರ್ಥೇಭ್ಯೋ ನಿವರ್ತ್ಯ ಮನಸಾ ಮುನಿ 10-12 ಚತುರ್ವಿಂಶಾತ್ ಪರಂ ತತಃ. ಇಂದ್ರಿಯಗಳನ್ನು ವಿಷಯಗಳಿಂದ ಹಿಂದೆ ತೆಗೆದುಕೊಂಡು 10, 12 ತಪ್ಪಿದರೆ 24ರ ತನಕ ನೀವು ಪ್ರಾಣಾಯಾಮವನ್ನು ಮಾಡಬಹುದು. ಇಲ್ಲ ಹಠಯೋಗವೇ ನಿಮ್ಮ ಉದ್ದೇಶ ಆಗಿತ್ತು ಅಂದರೆ 24ಕ್ಕೂ ಮಿಕ್ಕಿ ಮಾಡಬಹುದು. ತಂ ಚೋದನಾಭಿರ್ಮತಿಮಾನ್ ಆತ್ಮಾನಂ ಚೋದಯೇದಥಾ ತಿಷ್ಠಂತಮಜರಂ ತಂತು ಯತ್ತದುಕ್ತಂ ಮನೀಷಿಭಿಃ. ಈ ರೀತಿ ಪ್ರಾಣಾಯಾಮವಂ ಗೈದು ಮನಸ್ಸನ್ನು ದೇವರನ್ನು ರಿಸೀವ್ ಮಾಡುವ ಹಾಗೆ ಪ್ರಚೋದನೆ ಮಾಡಬೇಕು. ತೈಶ್ಚಾತ್ಮ ಸತತಂ ಜ್ಞೇಯ ಇತ್ಯೇವ ಮನುಶುಶ್ರುಮಃ ಧೃತಂ ಹ್ಯಹೀನಮನತ ನಾನ್ಯಥೇತಿ ವಿನಿಶ್ಚಯ. ಅದರಿಂದ ಈ ರೀತಿಯೇ ದೇವರನ್ನು ಚಿಂತನೆ ಮಾಡಬೇಕು ಅಂತ ಕೇಳಿದ್ದೇವೆ. ಒಂದೋ ಮನಸ್ಸಿನ ಏಕಾಗ್ರತೆ, ಅದು ಶಾಸ್ತ್ರಗಳನ್ನು ಓದುವಾಗ ಬಂದ ಹಾಗೆ. ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಸೋಪಾಸನಾ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನರೂಪ ಪರಾಚೈವ ಅಂತ ಹೇಳಿದ್ದಾರೆ. ಸೋಪಾಸನಾಚ ದ್ವಿವಿಧ, ದೇವರನ್ನು ಉಪಾಸನೆ ಮಾಡಬೇಕು. ಆ ಉಪಾಸನೆ 2 ರೀತಿಯಾಗಿರುತ್ತೆ. ಶಾಸ್ತ್ರಾಭ್ಯಾಸ ಸ್ವರೂಪವಾದ ಉಪಾಸನೆ ಇರುತ್ತೆ. ಶಾಸ್ತ್ರಾಭ್ಯಾಸ ಅನ್ನೋದು ದೇವರ ಉಪಾಸನೆ. ಯಾಕೆಂದರೆ ದೇವರ ಗುಣಗಳ ಅನುಸಂಧಾನ ಅಲ್ಲಿ ಆಗೇ ಆಗತ್ತೆ. ಯಾವ ದಿವಸದ ಶಾಸ್ತ್ರಾಧ್ಯಯನದಲ್ಲಿ ದೇವರ ಗುಣಗಳ ಅನುಸಂಧಾನ ಆಗಲಿಲ್ವೋ ಅದು ಶಾಸ್ತ್ರವೇ ಅಲ್ಲ. ಅದರಿಂದಾಗಿ ಶಾಸ್ತ್ರಾಭ್ಯಾಸ ಸ್ವರೂಪಭೂತವಾದ ಒಂದು ಉಪಾಸನೆ, ಶಾಸ್ತ್ರಾಭ್ಯಾಸ ಒಂದು ಉಪಾಸನೆ. ಅದನ್ನು ಹೇಳಿದ್ರು ಏಕಾಗ್ರತಾಚ ಮನಸಃ ಅಂತ. 2ನೆಯದ್ದು ಪ್ರಾಣಾಯಾಮ. ಈ 2ರಿಂದ 2 ಮನಸ್ಸಿನಲ್ಲಿ ನೆಲೆಗೊಳಿಸಿ ನಾವು ಮಾಡಿದರೆ ಅದು ದೇವರನ್ನ ತಲುಪುವ ಧ್ಯಾನದ ಸಾಧನಗಳಾಗತ್ತೆ. ವಿಮುಕ್ತ ಸರ್ವಸಂಘೇಭ್ಯೋ ಲಘ್ವಾಹಾರೋ ಜಿತೇಂದ್ರಿಯ ಪೂರ್ವರಾತ್ರೆ ಅಪರರಾತ್ರೆ ಚ ಧಾರಯೇತ ಮನೋತ್ಮನಿ. ಎಲ್ಲ ಸಂಘಗಳಿಂದ ಬಿಡುಗಡೆಗೊಳ್ಳಬೇಕು. ಅಂದರೆ ಈ ಲೋಕದ ವಿಚಾರಗಳಿಂದ ಹೆಚ್ಚು ಡಿಸ್ಟರ್ಬೆನ್ಸ್ಗೆ ಒಳಗಾಗಬಾರದು. ನಿಮಗೆ ಧ್ಯಾನದ ಮೊದಲನೇ ಸ್ಟೆಪ್ ಏನು ಅಂತಂದರೆ, ಈ ಲೋಕದಲ್ಲಿ ಬೇಗ ಮುಗಿಸ್ಬಿಡ್ಬೇಕು ಅದನ್ನು. ಮನಸ್ಸಿನ ಏನು ಸಂಕಟಗಳಿರುತ್ತೆ, ಮನಸ್ಸಿನ ಬೇರೆ ಬೇರೆ ಕೊಳೆಗಳು ಅಂತ ಏನಿರುತ್ತೆ, ಬೇಗ ದಾಟಿ ಹೊಟ್ಟೋಗ್ಬೇಕು. ಮುಂದೆ ಅಲ್ಲೇ ನಿಲ್ಲಬಾರ್ದು. ಅದರಿಂದ ಯಾವ ಪ್ರಯೋಜನವೂ ಇಲ್ಲ, ಸಮಸ್ಯೆ ಪರಿಹಾರವೂ ಆಗಲ್ಲ. ನಮ್ಮ ಮನಸ್ಸಿಗೆ ಗಾಢವಾಗಿ ಕೆಸರು ಮೆತ್ತುಕೊಂಡ ಹಾಗೆ ಬೇಗ ಆಚೆ ಬರಬೇಕು. ಅದರಿಂದಾಗಿ ವಿಮುಕ್ತ ಸರ್ವಸಂಗೇಭ್ಯ, ಅದಕ್ಕೆ ತಕ್ಕ ಹಾಗೆ ಲಘು ಆಹಾರ. ನೀವು ಯಾವುದೇ ಸಂದರ್ಭದಲ್ಲಿ ಏಳಬಲ್ಲ ಲಘುವಾದ ಆಹಾರ ಇರಬೇಕು. ಜಿತೇಂದ್ರಿಯ, ಇಂದ್ರಿಯ ಜಯ ಇರಬೇಕು. ಇಂದ್ರಿಯ ಜಯ ಅಂದರೆ ಅದೇ ಆ ಪ್ರಯತ್ನ, ಇಂದ್ರಿಯವನ್ನು ಗೆಲ್ಲುವ ಪ್ರಯತ್ನ. ಪೂರ್ವರಾತ್ರೆ ಅಪರರಾತ್ರೆ ಚ, ಒಂದೋ ಬೆಳಗ್ಗೆ ಬೇಗ, ಒಂದೋ ಸಂಜೆಯ ಸಂದರ್ಭದಲ್ಲಿ ಧಾರಯೇತ ಮನೋತ್ಮನಿ, ಮನಸ್ಸನ್ನ ದೇವರಲ್ಲಿ ನೆಲೆಗೊಳಿಸಲಿಕ್ಕೆ ಆಗಬೇಕು ನಿಮಗೆ. ಸ್ಥಿರೀಕೃತ್ಯ ಇಂದ್ರಿಯ ಗ್ರಾಮಂ ಮನಸಾ ಮಿಥಿಲಾಧಿಪ
ಮನೋಬುದ್ಧ್ಯಾ ಚಿರಂ ಕೃತ್ವ ಪಾಷಾಣ ಇವ ನಿಶ್ಚಲ. ಇಂದ್ರಿಯ ಗ್ರಾಮವನ್ನು ಗಟ್ಟಿಯಾಗಿ ಮಾಡಿಕೊಂಡು ಬುದ್ಧಿಯಿಂದ ಮನಸ್ಸನ್ನು ಸ್ಥಿರವಾಗಿ ಮಾಡಿಕೊಳ್ಳಬೇಕು. ಪಾಷಾಣ ಇವ ನಿಶ್ಚಲ, ಕಲ್ಲಿನಂತೆ ಆಗಬೇಕು. ಸ್ಥಾಣುವಚ್ಚಾಪ್ಯಕಂಪ್ಯ ಸ್ಯಾತ್ ದಾರುವಚ್ಚಾಪಿ ನಿಶ್ಚಲ. ಬುಧಾ ವಿಧಿ ವಿಧಾನಜ್ಞಾ ತದಾ ಯುಕ್ತಂ ಪ್ರಚಕ್ಷತೆ. ಮನಸ್ಸಿನಿಂದ ತಟಸ್ಥವಾಗಿದ್ದರೆ ಓ ಇವನಿಗೆ ಯೋಗ ಸಿದ್ಧಿಯಾಗಿದೆ, ದೇವರಲ್ಲಿ ಮನಸ್ಸನ್ನು ಇಡಬಲ್ಲ, ಶಾಸ್ತ್ರದಲ್ಲಿ ಮನಸ್ಸನ್ನು ಇಡಬಲ್ಲ ಅಂತ ಆಗ ಹೇಳುತ್ತಾರೆ. ಅದಕ್ಕೆ ಲೋಕದ ಯಾವುದೇ ಸಂಗತಿಗಳಿಂದ ಅಕಂಪ್ಯ, ಮನಸ್ಸು ಚಲಿಸಿ ಧ್ಯಾನ ಮಾಡದಂತೆ ಆಗಬಾರದು. ದಾರುವಚ್ಚಾಪಿ ನಿಶ್ಚಲ, ಮೋಟು ಮರದ ಹಾಗೆ ತಟಸ್ಥವಾಗಿರಬೇಕು. ಹೊರಗಡೆ 1000 ಸಂಗತಿಗಳಾಗ್ತಾ ಇರುತ್ತೆ. ನಮಗಿಷ್ಟೊಂದು ಕಷ್ಟ ಹೊರಗಡೆಯಿಂದ ಅಂತ, ಅವ್ರಿಗೆಲ್ಲ ಕಡಿಮೆ ಕಷ್ಟ ಇತ್ತಾ? ಕೃತಾದಿ ಯುಗಗಳಲ್ಲಿಯೂ ಕೂಡ, ದ್ವಾಪರಾದಿ ಯುಗಗಳಲ್ಲಿಯೂ ಕೂಡ ದೇವರೇ ಪಕ್ಕದಲ್ಲಿದ್ದಾಗಲೂ ಕೂಡ ಪೆಟ್ಟು ತಿಂತಾ ಇದ್ರು ಋಷಿಗಳು. ಹಂಸಡಿಭಕರು ಪೆಟ್ಟು ಕೊಟ್ಟಾಗ ಬರಲಿಲ್ವೇ ದುರ್ವಾಸರು? ರಾಮನ ಬಳಿ ಬಂದು ಅಲ್ಲಿದ್ದ ಋಷಿಗಳೆಲ್ಲ ಬೇಡಿಕೊಳ್ಳಲಿಲ್ವೇ ಆಗ? ಸದ್ಯಕ್ಕೆ ಅವ್ರಿಗಿಂತ ಕಷ್ಟ ನಮಗೇನೂ ಇಲ್ಲ. ನಮ್ಮ ಅದರ ಮುಂದಿನ ತಲೆಮಾರಿಗೆ ಬರ್ಬೋದೇನೋ ಗೊತ್ತಿಲ್ಲ. ಅವಾಗೇನಾಗತ್ತೆ ಅಂತ ಯಾರು ಕಂಡವರಿಲ್ಲ. ಕೆಲವು ವರ್ಷಗಳ ಹಿಂದೆ ಇದು ಉಳಿಯೋದು ಕಷ್ಟ ಅಂತ ಹೇಳ್ತಾ ಇದ್ರು. ಇನ್ನೂ ದೇವರ ದಯದಿಂದ ಉಳಿದಿದೆ. ಸುಮಾರು 50 ವರ್ಷ ಹೋದಾಗ, 50 ವರ್ಷದ ಹಿಂದೆ ಅಯ್ಯೋ ಅಷ್ಟೇ ಇನ್ನೇನಿಲ್ಲ ಮುಗಿದೋಯ್ತು, ಯಾರು ಶಾಸ್ತ್ರ ಓದೋರಿಲ್ಲ ಅಂತ ಇದ್ರು. ಯಾರು ಮುಂದೆ ಎಲ್ಲ ನಮ್ಮ ಕಾಲಕ್ಕಾಗೋಯ್ತು ಇನ್ನೇನಿಲ್ಲ ಅಂತ ಇದ್ರು. ಆದರೆ ಈಗಲೂ ಉಳಿದಿದೆ ದೇವ್ರ ದಯೆ. ಹಾಗೆ ನಾವು ಅನ್ಕೋತಾ ಇದ್ದೀವಿ, ಓ ನಮ್ಮ ಮುಂದಿನ ಕಾಲಕ್ಕೆ ಭಾರಿ ಕಷ್ಟ ಇರುತ್ತೆ ಅಂತ. ಗೊತ್ತಿಲ್ಲ. ಆದರೆ ಒಂದು ಮಾತ್ರ, ಈ ತರಹದ ಯಾವುದೇ ಲೋಕದ ಸಂಗತಿಗಳನ್ನು ಹೊರಗಡೆ ಬಿಟ್ಟು ಶಾಸ್ತ್ರಾಧ್ಯಯನಕ್ಕೆ ಕೂತ್ಕೋಬೇಕು. ಆತಂಕ ಆಗತ್ತೆ, ಯಾರಿಗ ಆತಂಕ ಆಗಲ್ಲ ಇವ್ರು ಮಾಡ್ತಾ ಇರೋದು ನೋಡಿದ್ರೆ. ಭಯ ಆಗತ್ತೆ. ಎಲ್ಲ ಕಡೆ ದುರುಳರೇ ತುಂಬುತ್ತಾ ಇದ್ದಾರೆ. ಆಗ ನಾವು ಶಾಸ್ತ್ರ ಓದುವಾಗ ಅದನ್ನು ಬಿಟ್ಟು ಓದಬೇಕಾಗತ್ತೆ, ಅನಿವಾರ್ಯ ಅದು. ಈ ರೀತಿಯ ಸಮಾಧಾನ ಮಾಡಿಕೊಂಡು ಆ ಹೊರಗಡೆ ಸ್ಥಾಣುವಚ್ಚಾಪಿ ಅಕಂಪ್ಯ ಸ್ಯಾತ್ ದಾರುವಚ್ಚಾಪಿ ನಿಶ್ಚಲ. ಸ್ವಲ್ಪ ಕಾಲ ನೀವು ಶಾಸ್ತ್ರದಲ್ಲಿಯೇ ರತರಾದರೆ ಓ ಯುಕ್ತ ಇವನು ಯೋಗದಿಂದ ಕೂಡಿದ್ದಾನೆ ಅಂತಾರಂತೆ ಜ್ಞಾನಿಗಳು. ನ ಶೃಣೋತಿ ನ ಚಾಘ್ರಾತಿ ನ ರಸ್ಯತಿ ನ ಪಶ್ಯತಿ ನ ಚ ಸ್ಪರ್ಶಂ ವಿಜಾನಾತಿ ನ ಸಂಕಲ್ಪಯತೆ ಮನಃ ನ ಚಾಭಿಮನ್ಯತೆ ಕಿಂಚಿತ್ ನ ಚ ಬುದ್ಧ್ಯತಿ ಕಾಷ್ಠವತ್ ತದಾ ಪ್ರಕೃತಿಮಾಪನ್ನಂ ಯುಕ್ತಮಾಹುರ್ಮನೀಷಿಣಃ. ಕೇಳುವುದಿಲ್ಲ, ಮೂಸುವುದಿಲ್ಲ, ರಸನೇಂದ್ರಿಯವೂ ಕೆಲಸ ಮಾಡೋಲ್ಲ, ನೋಡೋಲ್ಲ, ಮುಟ್ಟೋಲ್ಲ, ಸಂಕಲ್ಪವನ್ನೂ ಮಾಡೋಲ್ಲ, ಯಾವುದನ್ನೂ ಅಭಿಮಾನಿಸುವುದಿಲ್ಲ, ಏನನ್ನೂ ತಿಳಿಯೋದಿಲ್ಲ. ಹೇಗೆ? ಕಾಷ್ಠವತ್, ಕಟ್ಟಿಗೆಯ ಹಾಗೆ. ಆಗ ಪ್ರಕೃತಿ ಮಾಪನ್ನಂ ಯುಕ್ತಂ, ಓ ಇವನು ಯುಕ್ತ ಅಂತ ಅಂದುಕೊಳ್ಳುತ್ತಾರೆ. ಮನೀಷಿಣಃ ಯುಕ್ತಂ ಆಹುಹು. ಇದು ಇರುವಂಥದ್ದು. ಅಂದರೆ ಇದು ಈ ಲೆವೆಲ್ಲು ಅಸಂಪ್ರಜ್ಞಾನ ಸಮಾಧಿಗೆ ಹೋಗೋದು. ಈ ಧಾರಣೆ ಅಂತ ಏನು ಹೇಳ್ತಾರೆ, ಈಗ ಒಂದು ಸ್ವಲ್ಪ ಧ್ಯಾನ ಬರ್ತಾ ಇರುತ್ತೆ ಅನ್ನೋಕ್ಕಾರೆ ಕಟ್ಟಾಗತ್ತೆ, ಒಂದು ಸ್ವಲ್ಪ ದೇವರ ರೂಪ ಮೂಡ್ತಾ ಇದೆ ಅನ್ಬೇಕಾದ್ರೆ ಕಟ್ಟಾಗತ್ತೆ. ಅದು ಧಾರಣ. ನಾವಿನ್ನು ಧಾರಣಾದ ಸ್ಟೇಜಲ್ಲೇ ಇದ್ದೀವಿ. ಧ್ಯಾನಕ್ಕಾಗಲಿ ಸಮಾಧಿಗಾಗಲಿ ಏರಿಲ್ಲ. ಇದನ್ನ, ಈ ಸ್ಥಿತಪ್ರಜ್ಞತೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲು ಧಾರಣ ಮಾಡಬೇಕು, ಆಮೇಲೆ ಕ್ರಮೇಣ ಅದು ಧ್ಯಾನಕ್ಕೆ ಹೋಗಬೇಕು. ಆ ಧ್ಯಾನ ಅನ್ನೋದು ಪಕ್ವಾವಸ್ಥೆಗೆ ಹೋಗಿ ಆಮೇಲೆ ಸಮಾಧಿಗೆ ಹೋಗೋದು. ಅದರಿಂದ ಭಾಗವತದಲ್ಲಿ ಹೇಳ್ತಾರಲ್ಲ, ದೇಶೇಚ ಕಾಲೇಚ ಮನೋ ನಸಜ್ಜೇತಂತ.
ದೇಶ ಕಾಲಗಳ ಹಿಡಿತದಿಂದ ಮನಸ್ಸು ಕಳಚ್ಕೋಬೇಕು. ದೇಶ ಕಾಲದ ಹಿಡಿತದಲ್ಲಿದ್ದಾಗ ಯಾವ ರೀತಿ ಧ್ಯಾನ ಮಾಡಬೇಕು ಅನ್ನೋದನ್ನು ಭಾಗವತ ಹೇಳಿದೆ. ಇಲ್ಲಿ ದೇಶ ಕಾಲಗಳ ಬಂಧನದಲ್ಲಿ ಮನಸ್ಸು ಇದೆ. ನಾವು ಇದ್ದ ದೇಶ ಯಾವುದು ಗೊತ್ತು, ಅದರ ಪರಿಸ್ಥಿತಿ ಯಾವುದು ಗೊತ್ತು, ನಾವು ಇದ್ದ ಕಾಲ ಗೊತ್ತು, ಆ ಕಾಲದ ಪರಿಸ್ಥಿತಿಗಳು, ಆ ಕಾಲದ ಒಳಿತು ಮತ್ತೆ ಕೆಡಕು ಎರಡೂ ಕೂಡ ನಮಗೆ ಗೊತ್ತು. ಈಗ ಹೇಗೆ ಚಿಂತನೆ ಮಾಡಬೇಕು ಅದನ್ನು ಶಾಸ್ತ್ರ ಹೇಳುತ್ತೆ. ಸರಿ, ಇದನ್ನು ಕಳಿಸ್ಕೊಂಡ್ಮೇಲೆ ಯಾವ ರೀತಿ ಚಿಂತನೆ ಬರುತ್ತೆ ಅದನ್ನು ಶಾಸ್ತ್ರ ಹೇಳುತ್ತೆ. ಇದೆಲ್ಲ ಗಂಭೀರವಾದ ವಿಚಾರಗಳು. ಇದನ್ನು ಕೇಳಿ ಕೇಳಿ ಕೇಳಿನೇ ಅಭ್ಯಾಸ ಮಾಡ್ಕೋಬೇಕು. ಆಚಾರ್ಯರು ಕೊಟ್ಟ ಕೊಡುಗೆ ಏನು ಅಂತ ನಮಗೆ ತಿಳಿಯೋದಲ್ಲಿ, ವೇದವ್ಯಾಸರು ಅಂದರೆ ಭಕ್ತಿ ಬರೋದಲ್ಲಿ, ಮಹಾಭಾರತ ಏನನ್ನ ಹೇಳಲಿಕ್ಕೆ ಹೊರಟಿತು ಅಂತ ಹೇಳಿ ಗೊತ್ತಾಗೋದಲ್ಲಿ. ನಿವಾತೆ ಚ ಯಥಾ ದೀಪೋ ದೀಪ್ಯಮಾನ ಪ್ರದೃಶ್ಯತೆ ನಿರಿಂಗಶ್ಚಾಚಲಶ್ಚೋರ್ಧ್ವಂ ನ ತಿರ್ಯಗತಿಮಾಪ್ನುಯಾತ್. ನಿವಾತೆ, ಗಾಳಿ ಇರದಲ್ಲಿ ದೀಪ ಒಂದೇ ರೀತಿಯಾಗಿ ಉರಿತಾ ಇರುತ್ತಲ್ಲ, ಆ ರೀತಿ ಒಬ್ಬನ ಮನಸ್ಸು ದೇವರಲ್ಲಿ ನಿಲ್ಲಬೇಕು. ಅದನ್ನು ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತ ಅಂತ. ಮನಸ್ಸು ಅಂತನ್ನೋದು ಬಹಳ ಕಷ್ಟವೇ ನಿಗ್ರಹ ಮಾಡೋದು. ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಗಾಳಿಯನ್ನು ಹಿಡಿದಿಡೋದು ಹೇಗೆ ಸಾಧ್ಯ ಇಲ್ಲವೋ ಆ ರೀತಿ ಮನಸ್ಸನ್ನ ಹಿಡಿದಿಡೋದು ಸುಲಭ ಇಲ್ಲ. ಆದರೆ ಅಭ್ಯಾಸೇನ ಚ ಕೌಂತೆಯ, ನಿರಂತರವಾಗಿ ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಆ ಪ್ರಾಕ್ಟೀಸ್ ಮಾಡೋದರ ಹಿನ್ನೆಲೆಯಲ್ಲಿಯೇ ನಾವಿದನ್ನೆಲ್ಲ ಮಾಡ್ತಾ ಇರೋದು. ತದಾ ತಮನು ಪಶ್ಯೇತ ಯಸ್ಮಿನ್ ದೃಷ್ಟೇತು ಕಥ್ಯತೆ ಹೃದಯಸ್ಥಃ ಅಂತರಾತ್ಮೇತಿ ಜ್ಞೇಯೋ ಜ್ಞಸ್ತಾತಮದ್ವಿಧೈಹಿ. ಅವನನ್ನ ಕಂಡಾಗ ಓ ಇವನು ಹೃದಯದಲ್ಲಿರುವ ಅಂತರಾತ್ಮ ಅಂತ ಅಂದುಕೊಳ್ತಾರೆ. ನಮ್ಮಂಥವರು ತಿಳಿಯೋದು ಹಾಗೆ ಅಂತ ವಸಿಷ್ಠರು ಇದನ್ನ ಈಗಾಗಲೇ ನಾವು ಸಿದ್ಧಿ ಮಾಡಿಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅವರು ಸಿದ್ಧಿ ಮಾಡಿಕೊಂಡದ್ದನ್ನೇ ಹೇಳೋದು. ನಮಗೆ ಅದು ಸಾಧನ, ಅವರಿಗೆ ಅದು ಸಿದ್ಧಿ. ನಮಗೆ ನಾವಿನ್ನೂ ಮಾಡ್ಕೊಳ್ಬೇಕಷ್ಟೇ, ಕೇಳ್ತಾ ಇದ್ದೀವಿ ಇನ್ನು, ಶ್ರವಣ ಇನ್ನು, ನೆಕ್ಸ್ಟ್ ಒಂದು ಸ್ವಲ್ಪ ಮನನ, ನಿಧಿಧ್ಯಾಸನ ಆಮೇಲೆ ಇಟ್ಕೊಳ್ಳೋಣ. ಅದರಿಂದಾಗಿ ನಮ್ಮಂಥವರು ಇದನ್ನು ತಿಳ್ಕೊಂಡಿದ್ದೇವಪ್ಪ. ವಿಧೂಮ ಇವ ತಪ್ತಾರ್ಚಿಹಿ ಮದ್ವಿಧೈಹಿ ಅಂತಾರೆ. ನನ್ನಂತಹವರಿಂದ ದೇವರು ತಿಳಿಯಲ್ಪಟ್ಟಿದ್ದಾನೆ. ವಿಧೂಮ ಇವ ತಪ್ತಾರ್ಚಿಹಿ ಆದಿತ್ಯ ಇವ ರಶ್ಮಿಮಾನ್ ವೈದ್ಯುತೋಗ್ನಿರಿವಾಕಾಶೆ ದೃಶ್ಯತೇತ್ಮ ತಥಾತ್ಮನಿ. ದೇಹದ ಒಳಗಡೆ ಇರುವ ದೇವರು ಹೊಗೆಯಿಲ್ಲದ ಬೆಂಕಿಯ ಹಾಗೆ ರಶ್ಮಿಯಿಂದ ಕೂಡಿದ್ದು, ರಶ್ಮಿ ಅಂದರೆ ಕಿರಣ, ಕಿರಣದಿಂದ ಕೂಡಿದ್ದು ತಣ್ಣಗಿರುವ ಸೂರ್ಯನ ಹಾಗೆ. ವೈದ್ಯುತಃ ಅಗ್ನಿಹೀವ ಆಕಾಶೆ, ಆಕಾಶದಲ್ಲಿ ಮಿಂಚು ಹೊಡೆದಂತೆ ತಿಳಿಯುತ್ತಾನೆ. ಎಷ್ಟು ಚಂದ ಇದು! ಇದನ್ನೇ ಆಚಾರ್ಯರು ತೈತ್ತಿರಿಯ ಭಾಷ್ಯದಲ್ಲಿ ಹೀಗೆ ಹೇಳಿದ್ದಾರೆ. ವಿದ್ಯುದ್ವನ್ ಮಾನುಷಾ ವಿದ್ಯು ಸೂರ್ಯಮಂಡಲವತ್ಸುರಾಹ ಪ್ರತಿಬಿಂಬವಚ್ಚ ಗಿರಿಶಃ ಬ್ರಹ್ಮೈನಂ ಪಶ್ಯತಿ ಸ್ಫುಟಂ ಅಂತ. ಮನುಷ್ಯರು ಹೇಗೆ ತಿಳಿತಾರೆ ಅಂದರೆ ಒಂದು ಮಿಂಚು ಹೀಗೆ ಹೊಡೆದ ಹಾಗೆ ದೇವ್ರನ್ನ ಅಷ್ಟೇ ನೋಡ್ಲಿಕ್ಕಾಗೋದು. ವಿದ್ಯುದ್ವನ್ ಮಾನುಷಾ ವಿದ್ಯು, ದೇವತೆಗಳು ಸೂರ್ಯಮಂಡಲವತ್ಸುರಾಹ, ಸೂರ್ಯಮಂಡಲದ ಹಾಗೆ. ಸೂರ್ಯಮಂಡಲದ ಕಿರಣ, ಬಿಸಿ ಕಿರಣ ಎಲ್ಲರಿಗೂ ಬಿಸಿ ತಟ್ಟುತ್ತೆ. ಆದರೆ ಸೂರ್ಯ ಎಲ್ಲಿದ್ದಾನೆ ಅಂತಲೂ ಕಾಣ್ತಾನೆ. ಸೂರ್ಯನ ಆಕಾರವೂ ಸ್ಥೂಲವಾಗಿ ಕಾಣುತ್ತೆ. ಕಣ್ಣಲ್ಲೇ ದಿಟ್ಟಿಸಿ ನೋಡಿ ಆ ಮಂಡಲವನ್ನು ನೋಡಲಿಕ್ಕೆ ಹೇಗಾಗಲ್ವೋ ಹಾಗೆ ದೇವತೆಗಳಿಗೆ ಅನುಭೂತಿ ಹೆಚ್ಚಿರುತ್ತೆ. ದೇವರ ದರ್ಶನ ಉಳಿದವರಿಗಿಂತ ಕಡಿಮೆ ಇರುತ್ತೆ. ಉಳಿದವರು ಅಂದರೆ ಪ್ರತಿಬಿಂಬವಚ್ಚ ಗಿರಿಚಃ,
ಇದು ರುದ್ರದೇವರಿಗೆ ಪ್ರತಿಬಿಂಬದಂತೆ ದೇವರು ಕಾಣುತ್ತಾನೆ. ಏನೇ ಇದ್ರೂ ಪ್ರತಿಬಿಂಬದಲ್ಲಿ ಒಂದು ಸ್ವಲ್ಪ ಅಸ್ಪಷ್ಟತೆ ಇದ್ದೇ ಇರುತ್ತೆ. ನೀರಿನಲ್ಲಿ ಕಾಣುವ ಪ್ರತಿಬಿಂಬ. ಬ್ರಹ್ಮ ಏನಂ ಪಶ್ಯತಿ ಸ್ಫುಟಂ, ಬ್ರಹ್ಮದೇವರು ನೋಡ್ತಾರೆ. ನೋಡಿ, ಅದೇ ರೀತಿ ಇಲ್ಲಿ ವಿಧೂಮ ಇವ ತಪ್ತಾರ್ಚಿಹಿ ಆದಿತ್ಯ ಇವ ರಶ್ಮಿಮಾನ್ ವೈದ್ಯುತೋಗ್ನಿ ಇವಾಕಾಶೇ ದೃಶ್ಯತೇತ್ಮ ತಥಾತ್ಮನಿ ಅಂದ್ರು. ಯಂ ಪಶ್ಯಂತಿ ಮಹಾತ್ಮಾನೋ ಧೃತಿಮಂತೋ ಮನೀಷಿಣಃ ಬ್ರಾಹ್ಮಣ ಬ್ರಹ್ಮಯೋ ನಿಸ್ಥಾಹ ಶಯೋನಿಮೃತಾತ್ಮಕಂ. ಧೃತಿಮಂತಹ, ಹೊರಗಡೆಯ ಕಷ್ಟಗಳನ್ನೆಲ್ಲ ಸಹಿಸಿ ಅದರ ಬೇಗೆ ಒಳಗೆ ತಟ್ಟದಂತೆ ಯಾರು ಇರ್ತಾರೆ ಅವರು ದೇವರನ್ನು ಕಾಣುತ್ತಾರೆ. ತದೇವಾಹುರಣುಭ್ಯೋಣುಂ ತನ್ಮಹದ್ಭ್ಯೋ ಮಹತ್ತರಂ ತತ್ತತ್ರ ಸರ್ವಭೂತೇಷು ಧ್ರುವಂ ತಿಷ್ಠನ್ನ ದೃಶ್ಯತೆ. ಅದರಿಂದ ಆ ದೇವರಿದ್ದಾನಲ್ಲ, ಅಣುವಿಗಿಂತಲೂ ಅಣು, ಮಹತ್ತಿಗಿಂತಲೂ ಮಹತ್, ಎಲ್ಲ ಜೀವರಲ್ಲಿ ಇದ್ದಾನೆ. ಅವನನ್ನ ನೋಡ್ಲಿಕ್ಕಾಗಲ್ಲ. ತದೇವಾಹು ಅಣುಭ್ಯ ಅಣುಂ ತನ್ಮಹದ್ಭ್ಯೋ ಮಹತ್ತರಂ ತತ್ತತ್ರ ಸರ್ವಭೂತೇಷು ಧ್ರುವಂ ತಿಷ್ಠನ್ನ ದೃಶ್ಯತೆ. ಅದರಿಂದಾಗಿ ಸಾಮಾನ್ಯರಿಗೆ ಕಾಣುವುದಿಲ್ಲ. ಇದನ್ನ ನೋಡ್ತಾರೆ, ಧ್ಯಾನದಲ್ಲಿ ಸಿದ್ಧಿಯಾದವರು ನೋಡ್ತಾರೆ. ಆ ನೋಡೋದು ಎರಡು ರೀತಿ ಇದೆ. ವೇದಾದಿಗಳನ್ನು ಚಿಂತನೆ ಮಾಡಿದಾಗ ಆ ತತ್ವ ಸ್ಫುಟ ಆಗೋದು ಒಂದು ರೀತಿ ನೋಡೋದೆ. ವೇದವನ್ನ ಒಬ್ಬ ಅನುಸಂಧಾನ ಮಾಡ್ತಾನೆ. ಅನುಸಂಧಾನ ಮಾಡಿದಾಗ ಮೊದಲು ಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಯಾವುದು? ಶಾಸ್ತ್ರಜನ್ಯ ಜ್ಞಾನವನ್ನ ಪರೋಕ್ಷ ಜ್ಞಾನ ಅಂತ ಕರೀತಾರೆ. ದೇವರು ಅಣುವು ಮಹತ್ತು ಹೇಗಾಗಿರ್ತಾನೆ ಅನ್ನೋದು ಒಂದು ಹಂತಕ್ಕೆ ನಿಮಗೆ ಕನ್ವಿನ್ಸ್ ಆಗತ್ತಲ್ಲ, ಅದು ಒಂದು ದರ್ಶನವೇ. ಪಂಚಭೇದಗಳ ಕನ್ವಿನ್ಸ್ ಆಗತ್ತೆ. ಹಾಗೆ ದೇವರು ಅಚಿಂತ್ಯ ಅದ್ಭುತ ಶಕ್ತಿ ಉಳ್ಳವನು ಹೇಗಾಗಿರ್ತಾನೆ ಅಂತ ಅಂದುಕೊಳ್ಳುತ್ತೇವೆ. ಆಮೇಲೆ ದೇವರ ಸರ್ವಜ್ಞತ್ವದ ಒಂದು ಸರಿಸುಮಾರಾದ ಅನುಸಂಧಾನ ಬರುತ್ತೆ. ದೇವರ ಗುಣಗಳ ಸರಿಸುಮಾರಾದ ಅನುಸಂಧಾನ ಏನಿದೆ ಅದು ಶಾಸ್ತ್ರಜನ್ಯ ಜ್ಞಾನದ ಫಲ. ಅದು ಒಂದು ರೀತಿ ದರ್ಶನ, ಪರೋಕ್ಷ ದರ್ಶನ ಅಂತಾನೆ ಬೇಕಾದ್ರೆ ಹೇಳೋಣ, ಆದರೆ ದರ್ಶನ. ಆಮೇಲೆ ಅದನ್ನು ಧ್ಯಾನ ಮಾಡಿ 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 ಅದು ಪೂರ್ತಿ ಕ್ಲಿಯರ್ ಆಗಿ ಸ್ವರೂಪದ ಅರಿವಿಗೆ ಬರುತ್ತಲ್ಲ, ಅದು ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಅಪರೋಕ್ಷ ಅಂದ್ರೇನು? ನೇರವಾಗಿ ಕಾಣೋದು. ಅಕ್ಷ ಅಂದ್ರೇನು? ಇಂದ್ರಿಯ. ಇಂದ್ರಿಯದ ಆಚೆಗಿರೋದು ಪರ ಅಕ್ಷ. ಇಂದ್ರಿಯದ ಆಚೆಗೆ ಅದು ಉತ್ಕಟವಾಗಿದೆ, ನೀವು ಯಂತ್ರಾದಿಗಳಿಂದ ಕಾಣಲಿಕ್ಕಾಗಲ್ಲ. ಅದಕ್ಕೆ ಪರ ಅಕ್ಷ, ಪರೋಕ್ಷ. ಪರಾಕ್ಷ ಆಗಬೇಕು ಲೆಕ್ಕದ ಪ್ರಕಾರ. ಸವರ್ಣ ದೀರ್ಘ ಸಂಧಿ ಅಂತಾರೆ. ಕನ್ನಡದಲ್ಲಿಯೂ ಇದೆ ಆ ನಿಯಮ, ಸಂಸ್ಕೃತದಲ್ಲಿಯೂ ಇದೆ, ಭಾರತೀಯ ಭಾಷೆಗಳಲ್ಲೆಲ್ಲ ಕಡೆ ಇದೆ ಬಿಡಿ. ಅ ಪ್ಲಸ್ ಆ ಇಸ್ ಈಕ್ವಲ್ ಟು ಆ. ಹಾಗೆ ಪರ ಅನ್ನುವಲ್ಲಿ ಆ ಇದೆ, ಅಕ್ಷ ಅನ್ನುವಲ್ಲಿ ಆ ಇದೆ. ಪರಾಕ್ಷ ಅಂತ ಆಗಬೇಕು ಲೆಕ್ಕದ ಪ್ರಕಾರ. ಆದರೆ ನೀವು ಇದನ್ನ ಇಂದ್ರಿಯಗಳಿಂದ ಮಾತ್ರ ಅಲ್ಲ, ನೀವು ಕಂಡುಹಿಡಿಯುವ ಯಾವುದೇ ಟೂಲ್, ಏನು ಇದು ಕ್ಯಾಮರಾ ಇತ್ಯಾದಿಗಳು, ಅದರಿಂದಲೂ ಕಾಣಲ್ಲ. ಅಪರಿಚಿತವಾದ ಬೆಳಕು, ಎಕ್ಸ್ ರೇ, ಅದರಿಂದಲೂ ಕಾಣೋದಿಲ್ಲ. ನೀವೇನು ಸ್ಕ್ಯಾನ್ ಮಾಡಿದ್ರೂ ಕಾಣೋಲ್ಲ. ಅದಕ್ಕೆ ಇದು ಉತ್ಕಟವಾದ ಇಂದ್ರಿಯದಿಂದ ಆಚೆಗಿರುವ ಸಂಗತಿ, ಪರೋಕ್ಷ. ಇದು ಅಪರೋಕ್ಷ. ಈ ಹಿನ್ನೆಲೆಯಲ್ಲಿ ಏನಾಗತ್ತೆ, ನಾವು ದೇವರನ್ನ ಅರ್ಥ ಮಾಡಿಕೊಳ್ತೇವೆ. ನಮ್ಮ ದಿಲೀಪ್ ರತ್ನಾಕರ್ ಅವರ ಪ್ರಶ್ನೆ, ಭಗವಂತನ ರೂಪ ಹಾಗೂ ಗುಣಗಳಲ್ಲಿ ಭೇದ ಇಲ್ಲ ಅಂದ ಮೇಲೆ ಅಪರೋಕ್ಷ ಆಗುವಾಗ ಗುಣದ ರಚನೆ ಹೇಗಾಗುತ್ತೆ ಅಂತ.
ಗುಣಕ್ಕೆ ಆಕಾರ ಬಂದರೆ ಕಾಣುವಂಥದ್ದು ಅಪರೋಕ್ಷ. ಜ್ಞಾನ, ಆನಂದ ಇವುಗಳೆಲ್ಲ ಆಕಾರ ತಳೆದ್ರೆ ಈ ಆಕಾರದಲ್ಲಿರುತ್ತೆ ಅಂತ ದೇವರ ಜ್ಞಾನ ಬರುತ್ತಲ್ಲ ನೇರವಾಗಿ. ಅದಕ್ಕಿಂತ ಮೊದಲು ನಮಗೇನೆ ಗುಣ ಇದೆ, ದೇವರಿಗೆ ಗುಣ ಇದೆ ಅಂತ ಗುಣಾನುಸಂಧಾನ ಇದೆ. ಆ ಗುಣಾನುಸಂಧಾನ ಅನ್ನೋದು ರೂಪವಾಗಿ ನಾವು ಮೂಡಿಸ್ಕೊಳ್ಬೇಕು. ಆ ಗುಣಗಳೇ ರೂಪವಾಗತ್ತೆ ಅಂತ ಮೂಡಿಸಿಕೊಳ್ಳಬೇಕು. ಅದೇನಿದ್ರೂ ಪರೋಕ್ಷವೇ, ಪ್ರತೀಕವಾಗಿಯೇ ದೇವರನ್ನು ನೋಡ್ತಾ ಇರೋದು. ಅದರಿಂದಾಗಿ ದೇವರ ಆ ರೂಪವನ್ನು ನೋಡಿದಾಗ ಗುಣವೇ ಮೈವೆತ್ತಿದ್ದು ಅಂತ ಗೊತ್ತಾಗತ್ತೆ. ಅದು ನೋಡುವ ಆ ಉತ್ಕಟವಾದ ದರ್ಶನ. ಹೀಗಾಗಿ ನಾವು ದೇವರನ್ನ ನೋಡ್ಲಿಕ್ಕಾಗಲ್ಲ. ಇದರಿಂದ ಎಲ್ಲ ಜೀವರಲ್ಲಿ ಇರ್ತಾನೆ, ಕಾಣೋದಿಲ್ಲ ಅವನು. ಅದು ಹೆಂಗೆ ಕಾಣೋದು? ಹೇಗೀಗ ಹುಡುಕ್ಬೇಕು ದೇವರನ್ನ. ಬೆಳಕೇ ಆಗಿರುವವನನ್ನ ಬೆಳಕಿನಿಂದ ಹುಡುಕಬೇಕು. ಅವನನ್ನು ಹೇಗೆ? ಬುದ್ಧಿ ದ್ರವ್ಯೇಣ ದೃಶ್ಯೇತ ಮನೋದೀಪೇನ ಲೋಕಕೃತ್ ಮಹತಸ್ತಮಸಸ್ತಾತ ಪಾರೇ ತಿಷ್ಠತಿ ತಾಮಸಃ. ಬುದ್ಧಿದ್ರವ್ಯೇಣ ದೃಶ್ಯೇತ, ಬುದ್ಧಿ ಅನ್ನುವ ದ್ರವ್ಯದಿಂದ ನೋಡಬೇಕು. ಬುದ್ಧಿ ಅನ್ನುವ ಮೆಟೀರಿಯಲ್. ಮನೋದೀಪೇನ ಲೋಕಕೃತ್, ಈಗ ಸದ್ಯಕ್ಕೆ ಮನಸ್ಸಿನಿಂದಲೇ ನಾವು ಕಾಣಬೇಕು. ಮನಸ್ಸನ್ನ ಮೀರಿ ಹೋಗ್ಲಿಕ್ಕಾಗಲ್ಲ. ಮನಸ್ಸಿನ ವಿರುದ್ಧ ಮನಸ್ಸನ್ನೇ ಬಳಸಬೇಕು. ಮನಸ್ಸೇ ದೀಪವಾಗಿ ಉರ್ಕೊಂಡು ತನ್ನಿಂದ ತಾನೇ ನಾಶ ಆಗಬೇಕು. ಅದು ಟೆಕ್ನಿಕ್. ಹೇಗೆ ದೀಪ ಇದೆ, ಬತ್ತಿ ಇದೆ, ಬತ್ತಿಗೇನೆ ದೀಪ ಅಂಟಿಸೋದು. ಅದೇನಾಗತ್ತೆ, ಆ ದೀಪ ಕ್ರಮೇಣವಾಗಿ ಬತ್ತಿಯನ್ನ ಪೂರ್ತಿ ಸೆಳೆದು ಇಲ್ಲ ಆಗಿ ಮಾಡಿಬಿಡತ್ತೆ. ಆದರೆ ಬೆಳಗ್ತಾ ಇರೋದೇ ಅದರಿಂದ. ಹಾಗೆ ಮನಸ್ಸು ಅಂತನ್ನುವ ದೀಪ ಉರಿತಾ 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 ತನ್ನನ್ನ ಕಡಿಮೆ ಮಾಡಿಕೊಳ್ತಾ ಆತ್ಮದ ಕಡೆಗೆ ಲೀಡ್ ಕೊಡುತ್ತೆ, ಆತ್ಮದ ಕಡೆಗೆ ಒಯ್ಯುತ್ತೆ. ಮನಸ್ಸು ಸುಡಬೇಕು. ಮನಸ್ಸು ಸುಡಬೇಕು ಅಂದ್ರೆ ಸುಮ್ಮನೆ ಸುಟ್ಟಾಕ್ಬಿಡೋದಲ್ಲ, ಅದು ದೀಪವಾಗಿ ಅದು ಸುಡಬೇಕು. ದೇವರನ್ನ ತೋರಿಸ್ತಾ ಇರಬೇಕು. ತನ್ನ ರಜಸ್ತಮೋ ಗುಣಗಳನ್ನು ಕಳ್ಕೊತಾ ಇರಬೇಕು. ಬತ್ತಿ ಇದೆ, ಬತ್ತಿಯಲ್ಲಿ ಎಲ್ಲವೂ ಮೂಡುತ್ತೆ. ಆ ಕರಿ ಏನಿದೆ ಅದು ತಮೋಗುಣ ಅಂತ ಇಟ್ಟುಕೊಳ್ಳಿ. ಆ ಉರಿ ಅದು ರಜೋಗುಣ. ಆ ಬತ್ತಿ ಹೀರಿಕೊಳ್ತಾ ಇರುವ ತುಪ್ಪ ಅಥವಾ ಏನೊಂದು ಎಣ್ಣೆ ಅದು ಸತ್ವಗುಣ ಅಂತ ಇಟ್ಕೊಳ್ಳಿ. ಅದರ ಮೂಲಕ ತಾನುರಿದು ಪೂರ್ತಿ ತನ್ನನ್ನ ನಾಶ ಮಾಡಿಸಿಕೊಳ್ತಾ ಬೇರೆ ಒಂದು ವಸ್ತುವನ್ನ ತೋರಿಸ್ತಾ ಹೋಗುತ್ತೆ. ಹಾಗೆ ಇದು ಮನೋದೀಪ. ಈ ಮನೋದೀಪ ಅನ್ನೋದು ಹೀಗಿರುತ್ತೆ. ಅದಕ್ಕೆ ದ್ರವ್ಯ ಯಾವುದು? ಬುದ್ಧಿ. ಬುದ್ಧಿ ಅನ್ನೋದೇ ತುಪ್ಪದ ಹಾಗೆ, ಬುದ್ಧಿ ಅನ್ನೋದೇ ಬತ್ತಿಯ ಹಾಗೆ, ಬುದ್ಧಿ ಅನ್ನೋದೇ ಎಣ್ಣೆಯ ಹಾಗೆ. ಈ ತರಹದ ಮನಸ್ಸು ಅನ್ನುವ ದೀಪ ಉರಿಬೇಕು. ಸಾಕ್ಷಿ ಏನು ಇದರಲ್ಲಿ? ಸಾಕ್ಷಿ ಕತ್ತಲನ್ನು ಪರಿಹಾರ ಮಾಡಿಕೊಳ್ಳೋದು. ಜೀವಾತ್ಮ ಇದ್ದಾನಲ್ಲ, ಮನೋದೀಪದಿಂದ ಕಾಣ್ತಾನೆ, ಆಮೇಲೆ ತಾನೇ ಬೆಳಕಾಗುತ್ತಾನೆ. ಆರಂಭದಲ್ಲಿ ಸಾಕ್ಷಿ ಅಂದ್ರೆ ಜೀವಸ್ವರೂಪ ಮನಸ್ಸಿನ ಮೂಲಕವೇ ಎಲ್ಲವನ್ನ ಕಾಣ್ತಾ ಇರೋದು. ಈಗ ಸ ಆತ್ಮೇತಿ ವೈಪ್ರೋಕ್ತ, ಈ ತಮಸ್ಸನ್ನ ದಾಟಿ ದೇವರಿದ್ದಾನೆ. ತಮಸ್ಸು ಅಂದ್ರೆ ಪ್ರಕೃತಿ ಅಂತ ಒಂದರ್ಥ, ತಮೋಗುಣ ಅಂತ ಒಂದರ್ಥ. ಇದರೆಲ್ಲದರ ಆಚೆ ಇದ್ದಾನೆ.
ಸ ಆತ್ಮೇತಿ ಚ ವೈ ಪ್ರೋಕ್ತಃ ತತ್ವಜ್ಞೈರ್ವೇದ ಪಾರಗೈ ವಿಮಲೋ ವಿತಮಸ್ಕಶ್ಚ ನಿರ್ಲಿಂಗೋ ಲಿಂಗ ಸಂಜ್ಞಕಃ. ವೇದವನ್ನು ತಿಳಿದವರು, ದೇವರನ್ನ ವಿಮಲ, ಮಲ ಅಂದರೆ ಪಾಪ ಅದಿರದವನು, ವಿತಮಸ್ಕ ಅಜ್ಞಾನವಿರದವನು, ನಿರ್ಲಿಂಗ ಅವನನ್ನ ಹೇತುವಿನ ಮೂಲಕ ಕಾಣಲಾಗುವುದಿಲ್ಲ, ಯುಕ್ತಿಯಿಂದ ಅವನನ್ನ ಕಾಣಲಿಕ್ಕಾಗಲ್ಲ. ವಿ ಕೆನಾಟ್ ಟ್ರೇಸ್, ದೇವರನ್ನ ಟ್ರೇಸ್ ಮಾಡಿ ಗುರುತಿಸ್ಲಿಕ್ಕಾಗಲ್ಲ. ಇದು ಹೀಗೆ ಅವನು, ಯಾಕಂದ್ರೆ ಲೋಕದಲ್ಲಿ ಪ್ರತಿಯೊಂದು ಕ್ರಿಯೆ ಆಗುವಾಗ ಒಂದು ಏನನ್ನೋ ಬಿಟ್ಟು ಹೋಗಿರುತ್ತೆ. ಒಂದು ಕ್ರಿಯೆ ನಡೀತು ಅಂತನ್ನುವಾಗ ಅನೇಕ ಸುಳಿವುಗಳನ್ನು ಬಿಟ್ಟು ಹೋಗಿರುತ್ತೆ, ಕುರುಹುಗಳು ಅಂತ. ಅದನ್ನು ಹುಡುಕಿಕೊಂಡು ಅಲಿತೇವೆ. ಯಾವುದೇ ಒಂದು ಘಟನೆ ಆಗಿ ಹೋಯಿತು, ಅದರದ್ದು ರಿಫ್ಲೆಕ್ಷನ್ ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ, ಅದನ್ನು ಹುಡುಕ್ತೇವೆ. ಅವರೇ ತನಿಖೆ ಮಾಡುವವರು, ಅವರೇ ಅಚ್ಚ ಕನ್ನಡದಲ್ಲಿ ತುಬ್ಬುಗಾರರು, ಆಮೇಲೆ ಅರಬ್ಬಿ ಕನ್ನಡದ ಪತ್ತೇದಾರರು, ಹುಡುಕುವವರು, ಸಂಶೋಧಕರು, ಇನ್ವೆಸ್ಟಿಗೇಟರ್, ಏನ್ ಬೇಕಾದ್ರೆ ಹೇಳಿ, ಹುಡುಕುವವರು. ಅದರಿಂದಾಗಿ ದೇವರನ್ನ, ಅವನ ಕ್ರಿಯೆಗಳನ್ನು ನೋಡಿ ಅವನನ್ನ ಟ್ರೇಸ್ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ನಿರ್ಲಿಂಗ. ಆದರೆ ಲಿಂಗ ಸಂಜ್ಞಕ ಲೀನಂ ಗಮಯತಿ, ಗುಟ್ಟಾಗಿರುವುದನ್ನು ಎತ್ತಿ ತೋರಿಸುತ್ತಾನೆ, ಅದಕ್ಕಾಗಿ ಅವನು ಲಿಂಗ. ಹೀಗೆ ಈ ತರಹದ ದೇವರನ್ನ ಕಾಣುತ್ತಾರೆ. ಯೋಗಮೇತತ್ತು ಯೋಗಾನಾಂ ಏವಂ ಯೋಗಸ್ಯ ಲಕ್ಷಣಂ ಏವಂ ಪಶ್ಯಂ ಪ್ರಪಶ್ಯಂತಿ ಆತ್ಮಸ್ಥಮಜರಂ ಪರಂ. ಇದು ಧ್ಯಾನಗಳ ಧ್ಯಾನ, ಉಪಾಯಗಳ ಉಪಾಯ. ಗೊತ್ತಾಯ್ತಾ? ದೇವರನ್ನ ಕಾಣಲಿಕ್ಕೆ ಬೇಕಾದ ಪೂರ್ವ ಸಿದ್ಧತೆಗಳು, ದೇವರನ್ನ ಯಾವ ದಾರಿಯಲ್ಲಿ ಕಾಣಬಹುದು ಅಂತನ್ನುವ ಉಪಾಯವನ್ನ ಹೇಳುವಂಥದ್ದು. ಅದಕ್ಕೆ ಹೇಳಿದ್ದು ಏವಂ ಯೋಗಸ್ಯ ಲಕ್ಷಣಂ ಏವಂ ಪಶ್ಯಂ ಪ್ರಪಶ್ಯಂತಿ. ಪಶ್ಯ ಅಂತ ದೇವರ ಹೆಸರು, ಯಾವಾಗಲೂ ನೋಡ್ತಾ ಇರ್ತಾನೆ ಎಲ್ಲವನ್ನ. ಹೀಗೆ ಎಲ್ಲವನ್ನ ನೋಡುವವನನ್ನ ನೋಡ್ತಾರೆ. ಏವಂ ಪಶ್ಯಂ ಪ್ರಪಶ್ಯಂತಿ, ಅವನೆಲ್ಲಿದ್ದಾನೆ? ಆತ್ಮಸ್ಥಂ, ಜೀವನ ಒಳಗಡೆ ಇದ್ದಾನೆ. ಯೋಗದ ರಚನಮೇ ತಾವತ್ ಉಕ್ತಂತೆ ತತ್ವತೋ ಮಯಾ ಸಾಂಖ್ಯಜ್ಞಾನಂ ಪ್ರವಕ್ಷ್ಯಾಮಿ ಪರಿಸಂಖ್ಯಾನಿ ದರ್ಶನಂ. ಹೀಗೆ ಹೇಳಿ ಮತ್ತೆ ಸಾಂಖ್ಯದ ಬಗ್ಗೆ ಹೇಳ್ತೇನೆ. ಇದು ನಿಜವಾಗಿಯೂ ನಂಬರ್ಗಳನ್ನು ಒಳಗೊಂಡಿದೆ. ಯಾಕೆಂದ್ರೆ ಅವನು ಮೊದಲು ಕೇಳಿದ್ದು ಹಿಂದೆ ಹೇಳಿದ್ದನ್ನು ಮತ್ತಿನೊಮ್ಮೆ ರಿಪೀಟ್ ಮಾಡಿ ಅಂತ. ಏಕತ್ವಂ ಉತ ನಾನಾತ್ವಂ ಹೇಗೆ ತಿಳಿಯೋದು? ಜಡದಿಂದ ಜೀವ ಭಿನ್ನ ಅಂದ್ರಿ, ಜೀವಕ್ಕೆ ಒಂದು ಹೆಸರು. ಜೀವದ ಲಕ್ಷಣ ಏನು ಅಂದ್ರೆ ಏಕತ್ವಂ. ಇದು ಜಡದ ಲಕ್ಷಣ ಏನು ಅಂದ್ರೆ ನಾನಾತ್ವಂ ಅಂದ್ರಿ. ಅದನ್ನ ನೀವು ಹೇಳಿದಿರಿ, ಆದ್ರೆ ಇನ್ನೊಮ್ಮೆ ಹೇಳಿ ಅಂತ ಅವನು ಕೇಳಿದಾಗ ಅರ್ಥ ಆದ ಹಾಗಾಗತ್ತೆ. ಮತ್ತೆ ಯೋಚನೆ ಮಾಡುವಾಗ 100 ಪ್ರಶ್ನೆ ಮೂಡುತ್ತೆ. ಅದಕ್ಕಾಗಿ ಕೇಳಬೇಕು. ಇದಕ್ಕೆಲ್ಲ ಬೇರೆ ದಾರಿ ಇಲ್ಲ. ನಾವು ಮತ್ತೆ ಮತ್ತೆ ಅದನ್ನು ಅನುಸಂಧಾನ ಮಾಡಬೇಕಷ್ಟೆ. ಟೀಕೆ ಬರೆದು ಬಿಡಿ ಅರ್ಥ ಆಗತ್ತೆ ಅಂದ್ರೆ ಆಗಲ್ಲ. ಮತ್ತೆ ಮತ್ತೆ ಆ ಟೀಕೆನಾದ್ರೂ ಮತ್ತೆ ಮತ್ತೆ ಓದ್ತಾ ಇರಬೇಕು. ಮತ್ತೆ ಮತ್ತೆ ಓದದೆ ಯಾವುದೂ ಕೂಡ ಸಿದ್ಧಿಸೋಲ್ಲ. ಅದಕ್ಕೆ ನಮ್ಮಲ್ಲಿ ಪಾರಾಯಣ ಅಂತ ಬೇರೆ ಎಲ್ಲಿಯೂ ಇರದ ಒಂದು ಅವಸ್ಥೆ. ಈ ಕೀರ್ತಿನಾಥ ಕುರ್ತಕೋಟಿ ಅಂತ ಹೇಳಿ ಕನ್ನಡದ ಪ್ರಖ್ಯಾತ ವಿಮರ್ಶಕರು ಧಾರವಾಡದಲ್ಲಿ ಇದ್ರು. ಅವರು ಸಾಹಿತ್ಯಾಭ್ಯಾಸಿಗಳಿಗೆ ಅವರು ಗೊತ್ತಿರ್ತಾರೆ. ಉರಿಯ ನಾಲಿಗೆ, ಪಂಡಿತರ ತಪ್ಪು, ಅವರು ಪ್ರಬಂಧಗಳನ್ನು ಬರಿತಾ ಇದ್ದದ್ದು. ಇದಲ್ಲ, ಏನು ಕಥೆಯನ್ನೋ ಕಾದಂಬರಿಯನ್ನೋ ನಾಟಕವನ್ನೋ ಅವರು ಬರೀಲಿಲ್ಲ. ಬರೆದಿದ್ದಾರೆ ಕ್ವಚಿತ್ತಾಗಿ ಹೇಗಿರಬೇಕು ಅಂತ ತೋರಿಸ್ಲಿಕ್ಕೆ. ನಾನು ಒಂದು ಕಥೆ ಬರೆದು ಕೊಟ್ಟಿದ್ದೆ ಒಬ್ಬರಿಗೆ, ಧಾರವಾಡದ ಒಬ್ಬರು ಸಾಹಿತಿಗೆ.
ಅವ್ರು ಹೇಳಿದ್ರು, ಜಯಸಿಂಹಾಚಾರ್ಯರೇ, ನಿಮಗೆ ಕಥೆ ಬರೀಲಿಕ್ಕೆ ಬರೋಲ್ಲ, ಯಾಕೆ ಸುಮ್ಮನೆ ಬರೀತೀರಾ? ಅದಕ್ಕೂ ಮೊದಲು ಅವ್ರು ಹೇಳಿದ್ದು, ನೀವು ಕೀರ್ತಿನಾಥ ಕುರ್ತಕೋಟಿ ಥರ ವಿಮರ್ಶೆ ಬರ್ಕೊಂಡಿದ್ರೆ ಒಳ್ಳೆಯದು ಅಂತ. ಯಾಕೆ ಅಂದೆ. ಅಲ್ಲ, ನಿಮಗೆ ಕತೆ ಬರೀಲಿಕ್ಕೆ ಬರಲ್ಲ ಅಂತ. ಒಂದನ್ನು ಸೃಷ್ಟಿ ಮಾಡಬೇಕಾದ್ರೆ ಬಹಳ ಕಷ್ಟ. ಒಂದು ಘಟನೆಯನ್ನ ಸೃಷ್ಟಿ ಮಾಡಿ ಅದು ಜನರ ಮನಸ್ಸಿನಲ್ಲಿ ಆಳವಾಗಿ ಇಳಿಯುವ ಹಾಗೆ ಮಾಡಲಿಕ್ಕೆ ಬಹಳ ಕಷ್ಟ. ಈಗ ಕಥನ ಕಲೆಯಲ್ಲಿ ಒಂದು ಸ್ವಲ್ಪ ಮುಂದುವರೆದಿದ್ದೇನೆ ಅಂತ ತೋರಿಸೋಣ ಅಂದ್ರೆ ಅವರಿಲ್ಲ. ಏನು ಮಾಡೋದು? 2009 ಅವ್ರು ಹೊರಟೋದ್ರು. ಅದರಿಂದಾಗಿ ಇಲ್ಲ, 2009 ಇತ್ತೀಚೆಗೆ ಹೋಗಿದ್ದವರು ಇರಲಿ, ಆದರೆ ಅವರಿಲ್ಲ. ಹಾಗಾಗತ್ತೆ. ಯಾಕೆ ನಾನು ಹೇಳಿದೆ ಅಂದರೆ, ಅವರು ಒಂದು ಸಂಗತಿ ಹೇಳ್ತಾರೆ. ಈ ಪಾರಾಯಣ ಅಂತ ಒಂದಿದೆಯಲ್ಲ, ಅದು ಜ್ಞಾನಾನುಸಂಧಾನದ ವಿಚಾರದಲ್ಲಿ ಭಾರತೀಯ ವಿದ್ವಾಂಸರ ಎಕ್ಸ್ಕ್ಲೂಸಿವ್ ಕಾಂಟ್ರಿಬ್ಯೂಷನ್ ಅಂತ. ಬೇರೆ ಎಲ್ಲಾದರೂ ಉಂಟಾ? ಎಲ್ಲಿಯಾದರೂ ಇದೆಯಾ ನೋಡಿ? ಎಲ್ಲಿಯೂ ಇಲ್ಲ. ವಿದೇಶದಲ್ಲಿ ಒಬ್ಬ ವ್ಯಕ್ತಿ, ಅವನಿಗೆ ಇಡೀ ಇಲಿಯಡ್, ಹೋಮರ್ನ ಇಲಿಯಡ್ಡನ್ನು ನೆನಪಲ್ಲಿಟ್ಕೊಳ್ಬೇಕು ಅಂತ. ಅವನಿಗೆ ಹೆಂಗೆ ನೆನಪಲ್ಲಿಟ್ಕೊಳ್ಳೋದು ಅನ್ನೋದೇ ಗೊತ್ತಾಗಲಿಲ್ಲ. ಆಗ ಅವನಿಗೆ ಭಾರತದ ಸಂಪರ್ಕ ಆಯ್ತಂತೆ. ಆ ವ್ಯಕ್ತಿಯ ಹೆಸರು ಮರ್ತಿದ್ದೇನೆ, ಮತ್ತಿನ್ನೊಮ್ಮೆ ಅದು ನೋಡಬೇಕು. ಅದರಲ್ಲಿ ಅವನು ಭಾರತವನ್ನು ಸಂಪರ್ಕ ಮಾಡಿದಾಗ, ಆಕಸ್ಮಿಕವಾಗಿ ಭಾರತಕ್ಕೆ ಬಂದಾಗ ಯಾರೋ ಒಬ್ರು ಪಾರಾಯಣ ಮಾಡೋದನ್ನು ನೋಡಿದರಂತೆ. ಪಾರಾಯಣ ಅವನಿಗೆ ಇದನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತ ಅನ್ನಿಸಿತು. ನಮ್ಮಲ್ಲಿ ಒಂದು ಗ್ರಂಥದ ಪಾರಾಯಣ ಇವಾಗ ಅರ್ಥ ಆಗ್ಲಿಲ್ವಾ? ತಲೆ ಕೆಡಿಸ್ಕೊಳ್ಳಿಕ್ಕಿಲ್ಲ, ಪಾರಾಯಣ ಮಾಡ್ಕೊಂಡಂತೂ ಹೋಗೋದು, ಮತ್ತೆ ಮುಂದೆ ಪಾರಾಯಣ ಮಾಡೋದು, ಮತ್ತೆ ಮುಂದೆ ಪಾರಾಯಣ ಮಾಡೋದು, ಪಾರಾಯಣ ಮಾಡ್ತಾ ಇರೋದು. ಅದು ಬಾಯಿಗೆ ಬಂದು ತಲೆ ಒಳಗಡೆ ಇಳಿದು ಮನಸ್ಸಿನ ಆಳಕ್ಕೆ ಇಳಿದು ಅದು ಅಸ್ಥಿಗತ ಆಗ್ಬಿಡ್ಬೇಕು. ಮುಂದಿನ ಜನ್ಮಕ್ಕೂ ಅದನ್ನ ಒಂದ್ಸರ್ತಿ ಕೇಳಿದ್ರೆ ಬಂದ್ಬಿಡ್ಬೇಕು. ಆ ತರಹ ಪಾರಾಯಣ ಆ ತರಹದ್ದೊಂದು ಸಂಗತಿಯನ್ನ ಒಳಗೊಂಡಿದೆ. ಅವನು ಅದನ್ನು ಅಳವಡಿಸಿಕೊಂಡ. ಅದಕ್ಕೆ ನಮ್ಮಲ್ಲಿ ಅದೇ ಇರೋದು. ಮತ್ತೆ 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 ಹೇಳೋದು, ಬೇರೆ ಬೇರೆ ರೀತಿಯಲ್ಲಿ ಕೇಳೋದು. ಅದಕ್ಕೆ ಅವನು ಕೇಳಿದ, ನೀವು ಹೇಳಿದ್ರಿ ಅವಾಗ, ಮತ್ತಿನ್ನೊಮ್ಮೆ ಹೇಳಿ ಅಂತ. ಆಯ್ತು, ಹೇಳ್ತೇನೆ ತಗೋ ಅಂದ್ರು. ಮೊದಲು ಅವನು ಕೇಳಿದ ನಂತರದ ಪ್ರಶ್ನೆಗೆ ಮೊದಲು ಉತ್ತರ ಕೊಟ್ಟರು, ಮೊದಲಿನ ಪ್ರಶ್ನೆಗೆ ನಂತರ ಉತ್ತರ ಕೊಡ್ತಾ ಇದ್ದಾರೆ. ಅವ್ಯಕ್ತಮಾಹು ಪ್ರಕೃತಿಂ ಪರಾಂ ಪ್ರಕೃತಿವಾದಿನಃ ತಸ್ಮಾನ್ ಮಹತ್ ಸಮುತ್ಪನ್ನಂ ದ್ವಿತೀಯಂ ರಾಜಸತ್ತಮ. ಮೊದಲನೆಯದ್ದು ಅವ್ಯಕ್ತ. ಆ ಅವ್ಯಕ್ತವನ್ನೇ ಪರಾಪ್ರಕೃತಿ ಅಂತಾರೆ. ಅದರಿಂದ ಮಹತ್ತತ್ವ ಹುಟ್ಟಿತು. ಆ ಮಹತ್ತತ್ವದಿಂದ ಅಹಂಕಾರ ತತ್ವ, ಅದು ಮೂರನೆಯದು ಅಂತ ನಾವು ಕೇಳಿದ್ದೇವೆ ಎಂದರು. ನೋಡಿ, ಅವ್ರ ವಿನಯ. ಅಹಂಕಾರಸ್ತು ಮಹತಃ ತೃತೀಯ ಇತಿ ನ ಶ್ರುತಂ. ಯಾಕೆಂದ್ರೆ ಮಹತ್ತತ್ವದ ಮರಿ ಸದಾಶಿವ. ಸದಾಶಿವ ವಸಿಷ್ಠರು ಹುಟ್ಟಕ್ಕಿಂತ ಎಷ್ಟೋ ಮೊದಲೇ ಹುಟ್ಟುಬಿಟ್ಟಿದ್ದಾನೆ. ಬ್ರಹ್ಮಾಂಡದ ಮೊದಲೇ ಹುಟ್ಟಿದ್ದಾನೆ. ಆಮೇಲೂ ಕೂಡ ಆಮೇಲೆ ಹುಟ್ಟಿದ್ದಾನೆ. ಕೆಲವೊಮ್ಮೆ ಇವರಾದ್ಮೇಲೆ, ಕೆಲವೊಮ್ಮೆ ಇವ್ರಿಗಿಂತ ಮೊದಲು. ಆದರೆ ಮೊದಲು ಬ್ರಹ್ಮಾಂಡ ಸೃಷ್ಟಿಯಾದ ಕೂಡಲೇ, ಬ್ರಹ್ಮಾಂಡ ಸೃಷ್ಟಿಯಾಗುವ ಮುನ್ನ ತತ್ವಾಭಿಮಾನಿ ದೇವತೆಗಳ ಸೃಷ್ಟಿಯಾಯ್ತಲ್ಲ, ಅವಾಗ ಮಹತ್ತತ್ವದಿಂದ ಅಹಂಕಾರ ತತ್ವಾಭಿಮಾನಿಯಾದ ರುದ್ರದೇವರು ಹುಟ್ಟಿದ್ದಾರೆ. ಇವನು ಶ್ರುತಂ ಅಂದ, ನಾವು ಕೇಳಿದ್ದೇವೆ. ಈಗ ಮೊನ್ನೆ ಬಂದವರು ಅಧಿಕಾರಯುತವಾಗಿ ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಮಾತನಾಡ್ತಾರೆ. ಇದಾದ್ಮೇಲೆ ಹೀಗೆ ಹುಟ್ಟಿತ್ತು. ಪ್ರಾಯ ಅವರು ಹೋದ್ಮೇಲೆ ಅಥವಾ ಅವ್ರು ಇರುವಾಗಲೇ ಯಾವುದೋ ಒಂದು ಸೈನ್ಸಿನಲ್ಲಿ ಮುಂದೆ ಹೋಗಿ ಅದನ್ನು ನಿರಾಕರಣೆ ಮಾಡಿಬಿಟ್ಟಿರ್ತಾನೆ. ಇವ್ರಿಗೆ ಗೊತ್ತೇ ಇರಲ್ಲ. ಇವ್ರಿಗೇನು ಉದ್ದೇಶ ಅಂದರೆ,
ವಿನಯ ಇಲ್ಲ ಅಲ್ಲಿ. ಅಲ್ಲಿ ಇರೋದು ದೇವರನ್ನ ಇಲ್ಲ ಅಂತ ಮಾಡಬೇಕು ಅಷ್ಟೇ. ನಮಗೆ ಇಷ್ಟು ಗೊತ್ತಿದೆ, ಅಧಿಕಾರವಾಣಿಯಿಂದ ಅವರು ಮಾತನಾಡ್ತಾರೆ. ನೋಡಿ, ಜಗತ್ತು ಸೃಷ್ಟಿಯಾದ ಕೆಲವೇ ದಿವಸಗಳಲ್ಲಿ, ಬ್ರಹ್ಮಾಂಡ ಸೃಷ್ಟಿಯಾದ ಕೆಲವೇ ದಿವಸಗಳಲ್ಲಿ ಭೂಮಿಗೆ ಬಂದವರು, ಬ್ರಹ್ಮದೇವರನ್ನು ಕಂಡವರು ವಸಿಷ್ಠರು. ಅವರೇನು ಹೇಳ್ತಾರೆ? ಅಹಂಕಾರಸ್ತು ಮಹತಃ ತೃತೀಯ ಇತಿ ನಶ್ರುತಂ. ಆ ಅಹಂಕಾರದಿಂದ ಪಂಚಭೂತಗಳು ಹುಟ್ಟಿದವೆ ಅಂತ ಹೇಳ್ತಾರೆ. ಏತಾ ಪ್ರಕೃತಯಸ್ತ್ವಷ್ಟೌ ವಿಕಾರಾಶ್ಚಾಪಿ ಷೋಡಶ. ಹೀಗೆ 8 ಮೂಲಭೂತವಾದ ತತ್ವಗಳು, ಅವ್ಯಕ್ತ, ಮಹತ್ತತ್ವ, ಅಹಂಕಾರ ತತ್ವ. ಈ ಅವ್ಯಕ್ತ ಅಂತ ಇದೆಯಲ್ಲ, ಅದು ಮತ್ತೆ 3 ಗುಣ ಆಗುತ್ತೆ: ಸತ್ವಗುಣ, ರಜೋಗುಣ, ತಮೋಗುಣ. ಅಂದಾಗ ಅವ್ಯಕ್ತ ಅಂತ ಇಟ್ಟುಕೊಂಡು ಮತ್ತೆ ಪಂಚಭೂತಗಳು. ಅವ್ಯಕ್ತ ಅಂದರೆ ಇದರೊಳಗಡೆ ಸತ್ವ, ರಜಸ್ಸು, ತಮಸ್ಸು 3 ಇದೆ. ಆಮೇಲೆ ಪಂಚಭೂತಗಳು. ಏತಾಹ ಪ್ರಕೃತಯಸ್ತ್ವಷ್ಟೌ. ಇದು 8 ಪ್ರಕೃತಿಗಳು: ಪಂಚೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯ, ಪಂಚಭೂತಗಳು, ಮನಸ್ಸು ಅಂತ ಇಟ್ಕೊಂಡಾಗ ಇದು 16 ಆಗತ್ತೆ. ಹೀಗೆ 16, 17 ತತ್ವಗಳು ಅಂತ ಹೇಳಿ ಸಾಂಖ್ಯರು ಹೇಳುತ್ತಾರೆ ಅಂತಾರೆ. ಇದರ ಒಂದು ಸಂಗತಿ ಇದೆ. ಅದನ್ನ 31ರಿಂದ ನಾವು ಸೋಮವಾರ ನೋಡೋಣ. ಕೃಷ್ಣಾರ್ಪಣಮಸ್ತು.